ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನೀವು ರೇಖಿ ಎನ್ನುವಂತ ಶಬ್ದವನ್ನ ಕೇಳಿರ್ಬೋದು. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ಬ್ರಹ್ಮಾಂಡದ ಶಕ್ತಿಯನ್ನ ಪಿಂಡಾಂಡದೊಂದಿಗೆ ಕನೆಕ್ಟ್ ಮಾಡುವಂತಹ ಪ್ರಕ್ರಿಯೆ ಅಥವಾ ಅದು ಒಂದು ವಿದ್ಯೆಗೆ ನಾವು ರೇಖಿ ವಿದ್ಯೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇವತ್ತು ನಮ್ಮ ಸುತ್ತಲೂ ಸಮೇತ ಸಾಕಷ್ಟು ಪ್ರಕಾರದ ರೇಖಿಗಳನ್ನ ಕಲಿಸ್ತಾ ಇರುವಂತವ್ರು, ಕಲಿತಾ ಇರುವಂಥದ್ದು, ರೇಖಿಯ ಚಿಕಿತ್ಸೆಯನ್ನ ನೀಡ್ತಾ ಇರುವವರು, ತೆಗೆದುಕೊಳ್ಳುವವರನ್ನ ನೀವು ಸಾಕಷ್ಟು ಸಲ ನೋಡಿರ್ಬೋದು. ಹಾಗಾಗಿ ರೇಖಿಯಲ್ಲಿ ಬಹಳಷ್ಟು ರೇಖಿಗಳಿವೆ. ಇಲ್ಲಿ ಉಸುವಿ ರೇಖಿ ಬರುತ್ತೆ, ರಾಜಕ್ರಿಯಾ ರೇಖಿ ಬರುತ್ತೆ, ಜೊತೆಗೆ ನೀವು ಮತ್ತೆ ನೋಡಿದ್ರೆ ಜಪಾನೀಸ್ ರೇಖಿ ಅಂತೇಳಿ ಒಂದು ಹೊಸದಾಗಿ ಬರುತ್ತೆ, ಕರುಣಾ ರೇಖಿ ಅಂತ ಬರುತ್ತೆ, ಮನಿ ರೇಖಿ ಅಂತ ಬರುತ್ತೆ, ಈಗೀಗ ಮತ್ತೆ ಹನುಮಾನ್ ರೇಖಿ, ಶಕ್ತಿ ರೇಖಿ, ಈ ರೀತಿ ಸಾಕಷ್ಟು ಪ್ರಕಾರದ ರೇಖಿಗಳು ಚಾಲ್ತಿಯಲ್ಲಿರುವಂಥದ್ದನ್ನ ನೋಡ್ತೀವಿ. ಆ ಎಲ್ಲಾ ರೇಖಿಗಳ ತಾಯಿ ಒಂದು ಇದೆ, ತಾಯಿ ಬೇರು ಅಂತೀವಿ. ಅದು ಯಾವುದು ಅಂದ್ರೆ ಭಾರತೀಯ ರೇಖಿ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿರುವಂತಹ ಋಗ್ವೇದದ ಮೂಲ ಜ್ಞಾನದೊಂದಿಗೆ ಕನೆಕ್ಟ್ ಆಗಿರುವಂತಹ ಶಕ್ತಿಯನ್ನ ಬ್ರಹ್ಮಾಂಡವು ಈ ರೀತಿ ಇದೆ ಅಂತ ಹೇಳಿರುವಂಥದ್ದು ಯಾವುದು ಅಂದ್ರ ಋಗ್ವೇದ. ಹಾಗಾಗಿ ಋಗ್ವೇದದ ಒಂದಿಷ್ಟು ಅಧ್ಯಯನಗಳಲ್ಲಿ ತಿಳಿಸಿರುವಂತಹ ರೇಖಿ ಯಾವುದು ಅಂದ್ರ ಅದೇ ಭಾರತೀಯ ರೇಖಿ. ಅದ್ರ ಜೊತೆಗೆ ಅಥರ್ವ ವೇದದಲ್ಲಿಯೂ ಬರುತ್ತೆ, ಬ್ರಹ್ಮಾಂಡದ ಅನಂತ ಶಕ್ತಿ ನನ್ನ ಅಂಗೈಯಲ್ಲಿದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತ ಹೇಳಿ ಅಥರ್ವ ವೇದ ಹೇಳುತ್ತೆ. ಗೋರಖ ಸಂಹಿತೆಯು ಸಮೇತ ಹೇಳುತ್ತೆ, ನಮ್ಮ ಶರೀರದಲ್ಲಿ ಶಕ್ತಿಯ ಕೇಂದ್ರ ಬಿಂದುಗಳಿವೆ ಅಂದ್ರೆ ಚಕ್ರಗಳಿವೆ ಅನ್ನುವಂತ ಮಾಹಿತಿಯನ್ನ ಹೇಳುತ್ತೆ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ನಮ್ಮ ಶರೀರದಲ್ಲಿರುವಂತಹ ನಾಡಿಗಳ ಅಧ್ಯಯನವನ್ನ ಸಂಪೂರ್ಣ ಮಾಹಿತಿಯನ್ನ ನಮ್ಗೆ ಕೊಡುತ್ತೆ. 114 ಚಕ್ರಗಳ ಬಗ್ಗೆ ತೈತೇರಿಯ ಉಪನಿಷತ್ತು ಹೇಳುತ್ತೆ. ಹಾಗಾದ್ರೆ ಈ ಎಲ್ಲಾ ಗ್ರಂಥಗಳು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರ ಬ್ರಹ್ಮಾಂಡದ ಒಂದು ಶಕ್ತಿಯನ್ನ ನನ್ನೊಳಗೂ ಸಮೇತ ಕನೆಕ್ಟ್ ಮಾಡುವಂಥದ್ದು ಇದೆ ಅನ್ನುವಂಥ ದಾಖಲೆಯನ್ನ ಅದು ಕೊಡುತ್ತೆ. ಹಾಗಾಗಿ ಎಲ್ಲದರ ಬೇಸ್ ಮೇಲೆ ಮೂಲ ರೇಖೆಯನ್ನ ಕೇವಲ ಕೆಲವು ಗುರುಗಳು ಮಾತ್ರ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವ್ರು ಯಶಸ್ವಿ ಆಗಿದ್ದಾರೆ. ಮತ್ತು ಅವ್ರು ಯಶಸ್ವಿ ಆಗೋದ್ರ ಜೊತೆಗೆ ಲಕ್ಷಾಂತರ ಜನರಿಗೆ ಅವರು ಸಮೇತ ಸಹಾಯ ಸಹಕಾರವನ್ನ ಮಾಡ್ತಾ ಬಂದಿದ್ದಾರೆ. ಆದ್ರೆ ಇದರ ಬಗ್ಗೆ ನಮ್ಮವರಿಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಯಾವ್ದಿದೆ, ಉಸುವಿ ರೇಖೆ ಇದೆ, ಬೆಸ್ಟ್ ಇದೆ. ಆದ್ರೆ ನಾನಂತೀನಿ ನಮ್ಮದೇ ಸಂಸ್ಕೃತಿಯ ರೇಖೆಯನ್ನ ಮೊದಲು ನೀವು ಕಲ್ತು ನೋಡ್ರಿ. ಇದರಲ್ಲಿ ಎಲ್ಲವೂ ಬರುತ್ತೆ, ವಾಟರ್ ಹೀಲಿಂಗ್ ಬರುತ್ತೆ, ಫುಡ್ ಹೀಲಿಂಗ್ ಸಮೇತ ಬರುತ್ತೆ. ನೀವು ನಡಿಬೇಕಾದ್ರೆ ಯಾವ ರೀತಿ ನಡಿಬೇಕು, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನಿಮ್ಮ ಥಾಟ್ಸ್ ಗಳನ್ನ ಯಾವ ರೀತಿ ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಮಾಡ್ಬೇಕು ಅನ್ನುವಂಥದ್ದಿದೆ ನೋಡ್ರಿ, ಅದು ಸಮೇತ ನೀವಿಲ್ಲಿ ಕಲಿತ್ರಿ. ಹಾಗಾಗಿ 3 ದಿನಗಳ ಕಾಲ ನಮ್ಮ ಜೊತೆಗೆ ಸಂಪೂರ್ಣ ಉಚಿತವಾಗಿ, ಇದಕ್ಕೆ ಯಾವುದು ಚಾರ್ಜಸ್ ಇಲ್ಲ, ನಿಮ್ಗೆ ಫಸ್ಟ್ ಲೆವೆಲ್ ಸಂಪೂರ್ಣ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ. ನಮ್ಮ ಸಂಸ್ಕೃತಿಯ ನೆಲಮೂಲ ಸಂಸ್ಕೃತಿಯ ಒಂದು ರೇಖೆಯನ್ನ ನೀವು ಸಮೇತ ಕಲ್ತು ಸೆಲ್ಫ್ ಹೀಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಾವು ಆಹ್ವಾನ ಮಾಡ್ತೀನಿ. ಬನ್ನಿ, ರೇಖೆಯನ್ನ ಕಲಿಯೋಣ, ರೇಖೆಯೊಂದಿಗೆ ಕೈ ಜೋಡಿಸೋಣ. ಥ್ಯಾಂಕ್ ಯು.